ಶಿರ್ಸಿ ತಾಲೂಕಿನ ಬನವಾಸಿ ಹೋಬಳಿ ವ್ಯಾಪ್ತಿಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅರಣ್ಯಾಧಿಕಾರಿಗಳು ಜಿಪಿಎಸ್ ಆದಂತಹ ಅರಣ್ಯವಾಸಿಗಳಿಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಬಾರದೆಂದು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಖಡಕ್ ಸೂಚನೆ ನೀಡಿದರು. ಅವರು ಸೋಮವಾರ ನಗರದ ತಹಸೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ವತಿಯಿಂದ ನಡೆದ ಬನವಾಸಿ ಹೋಬಳಿ ವ್ಯಾಪ್ತಿಯ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬನವಾಸಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ವಿಭಾಗದ ಅಧಿಕಾರಿಗಳ ಪ್ರಗತಿಯನ್ನು ಈ ಸಭೆಯಲ್ಲಿ ಪರಿಶೀಲನೆ ನಡೆಸಿ ಅಗತ್ಯ ಸಲಹೆ ಸೂಚನೆಗಳನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ನೀಡಿ ಅಧಿಕಾರಿಗಳಿಂದ ಪ್ರಗತಿಯ ಕುರಿತು ಮಾಹಿತಿಯನ್ನು ಪಡೆದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚನ್ನಬಸಪ್ಪ ಎಚ್, ತಹಸೀಲ್ದಾರ್ ಪಟ್ಟರಾಜ್ ಗೌಡ, ದ್ಯಾಮಣ್ಣ ದೊಡ್ಮನಿ, ಪ್ರಶಾಂತ್ ಗೌಡ್ರು ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಗತಿ ಪರಿಶೀಲನಾ ಸಭೆ ನಡೆಯುವ ಮುನ್ನ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸುನಿಲ್ ನಾಯ್ಕ್ ಅವರು ಆಗಮಿಸಿ ಕೆಡಿಪಿ ಸಭೆಯ ಕುರಿತು ತಾಲೂಕು ಪಂಚಾಯತ್ ಅಧಿಕಾರಿಗಳಿಂದ ಯಾವುದೇ ಮಾಹಿತಿ ನೀಡಿಲ್ಲವೆಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಂತರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಸಭೆಗೆ ಬಂದ ತಕ್ಷಣ ಸುನಿಲ್ ನಾಯ್ಕ್ ಮಾತನಾಡಿ, ಶಾಸಕರ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಗಳು ಅರ್ಧದಲ್ಲಿಯೇ ನಿಂತಿವೆ ಎಂದು ತರಾಟೆಗೆ ತೆಗೆದುಕೊಂಡರು. ಎನ್ಎಚ್ಐ ಅಧಿಕಾರಿಗಳು ಎಲ್ಲಿದ್ದಾರೆ ಎಂದು ಶಾಸಕರನ್ನು ಪ್ರಶ್ನೆ ಮಾಡಿದರು. ಶಾಸಕ ಶಿವರಾಮ್ ಹೆಬ್ಬಾರ್ ಸುನಿಲ್ ನಾಯ್ಕ್ ಅವರಿಗೆ ಅರ್ಧಕ್ಕೆ ನಿಂತ ಕೆಲಸಗಳ ಸಮಸ್ಯೆಗಳ ಕುರಿತು ಎಳೆಎಳೆಯಾಗಿ ವಿವರಿಸಿದರು. ಆದರೆ ಸುನಿಲ್ ನಾಯ್ಕ್ ಅವರು ಶಾಸಕರಿಂದ ನನಗೆ ಸರಿಯಾದ ಉತ್ತರ ಬರಲಿಲ್ಲ ಎಂದು ಕೆಡಿಪಿ ಸಭೆಯಿಂದ ಎದ್ದು ಹೊರಗೆ ನಡೆದರು. ನಾನು ಪ್ರಶ್ನೆಗಳನ್ನ ಕೇಳ್ತೀನಿ. 3 ಪ್ರಶ್ನೆಗಳಿಗೆ ಕೇಳ್ತೀನಿ. ಎರಡನೇದು, ನಾವು ರೈತರು, ಬನವಾಸಿ ಭಾಗದ ನಾವು ರೈತರು. ಗ್ರಿಡ್ 13 ವರ್ಷದಿಂದ ವಿದ್ಯುತ್ ಪೂಜೆ ಮಾಡ್ತೀವಿ. ಉದ್ಘಾಟನೆ ನಾನು 4 ವರ್ಷದಿಂದ ಮಾಡ್ತೀವಿ. ಕಡೆ ಬಂತ ಇಲ್ಲ. 2, ಸಿದ್ದರಾಮಯ್ಯನವರ ಸಾಹೇಬರ ಕಾಲದಲ್ಲಿ ಏತ ನೀರಾವರಿ ಯೋಜನೆ ಮಾಡಿದ್ವಿ. ಅದು 13 ವರ್ಷದಿಂದ 12 ವರ್ಷದಿಂದ ನೀರೆತ್ತಿಲ್ವಾ? ಇಲ್ಲ. ಆ ಇಲಾಖೆಯವರು ಯಾರು ಬರ್ತಾರ? ಆ ಗೌರವ ಇರಬೇಕಲ್ಲ, ಇಲಾಖೆ ಬರಬೇಕಲ್ಲ. ಬಂದು ಮಾತ್ರ ಪ್ರಗತಿ ಪರಿಶೀಲನೆ ಆಗುತ್ತೆ. ಇರುವಂಥ ವಿಷಯಗಳೇ 2, ಒಂದು NHR, ಒಂದು ಮೇಜರ್ ಇರಿಗೇಷನ್, ಒಂದು ವಿದ್ಯುತ್. 3 ಕೊಡಿ ಸರ್, ಬದುಕಕ್ಕೆ ಬಿಡಿ. ಜನ ಕನಸು ಕಾಣೋದು ಆಯ್ತು ಅಲ್ಲ. ಇದಕ್ಕೆ ಸ್ಪಷ್ಟವಾಗಿ ಆಯ್ತು ಮಾತಾಡ್ತೀನಿ. ಕರೆಂಟ್ ಬಗ್ಗೆ, ದಾಸರಕೊಪ್ಪದ ಕರೆಂಟ್ ಬಗ್ಗೆ ಏನೆಲ್ಲ ಕಷ್ಟ ಇದೆ ಗೊತ್ತಿದ್ದೇ ದಾಸರಕೊಪ್ಪದ ಟ್ವೀಟ್ ಮಾಡಿದ್ದು ನಾನು. ನಂಬರ್ 1. ನಂಬರ್ 2, ಇವತ್ತು ಬಿಸರಕೊಪ್ಪದಲ್ಲಿ ಟ್ವೀಟ್ ಮಾಡ್ತಾ ಇದ್ದೀವಿ. ಬಿಸರಕೊಪ್ಪಕ್ಕಿಂತ ಹಿಂದೆ ಎಕ್ಕಮ್ಮಿ ಗೇಟ್ ಏನಿದೆ ಅದು PWD ಜಾಗ 1 ಎಕರೆ ಎಷ್ಟಿದೆ. ಆ 1 ಎಕರೆ ಜಾಗ ಸರ್ಕಾರ ತಗೊಳ್ಳೋದಕ್ಕೆ ಕ್ಯಾಬಿನೆಟ್ ಕಳಿಸ್ತಾ ಇದ್ದೀವಿ. ಅದು 1 ಎಕರೆ ತಗೊಂಡು 33 KV ವಿದ್ಯುತ್ ಮಾಡಬೇಕು ಅಂತೇಳಿ ಈಗಾಗಲೇ ಬನವಾಸಿ ಭಾಗದ ಎಕ್ಕಂಬಿಗೆ 1, ಬನವಾಸಿ ಭಾಗದ ದಾಸರಕೊಪ್ಪಕ್ಕೆ 1, ಬನವಾಸಿ ಭಾಗದ ಉಂಚಳ್ಳಿ 1, 3 ಬಿತ್ತನೆ ಮಾಡೋದಕ್ಕೆ ಈಗಾಗಲೇ ಪ್ರಸ್ತಾಪ ಮಾಡ್ಕೊಂಡಿದ್ದೇವೆ. ಉಂಚಳ್ಳಿ 1 ಎಕರೆ ಜಾಗ ಬೇಕಾಗಿತ್ತು, 1 ಎಕರೆ ಜಾಗ ಕೂಡ ಕೊಟ್ಟಿದ್ದೇವೆ. 33 KV ಲೈನ್ ಹೆಂಚಲ್ ಆಗ್ತಾ ಇದೆ ಉಂಚಳ್ಳಿ. ಆ ಕಾರಣಕ್ಕಾಗಿ ಒಟ್ಟು ಏನೇನು ಆಗಬೇಕು ಈ ಭಾಗದಲ್ಲಿ ಈ ಎಲ್ಲ ಕೆಲಸಗಳ ಬಗ್ಗೆ ವಿಶೇಷ ಲಕ್ಷ್ಯ ವಹಿಸಿದ್ದೀವಿ. ಆದರೆ ವೈಯಕ್ತಿಕವಾದಂಥ ತೊಂದರೆಗಳ ಕಾರಣಕ್ಕಾಗಿ, ನ್ಯಾಯಾಲಯದಲ್ಲಿರ್ತಕ್ಕಂಥ ಕಾರಣಕ್ಕಾಗಿ ನಾವು ಯಾವುದೂ ಧನಾಭಿಷಾಯಿ ಮಾಡಲಿಕ್ಕಾಗ್ತಾ ಇಲ್ಲ. ಆ ಮಾಲಕೀದಾರನ ಮನವೊಲಿಸೇ ಮಾಡಬೇಕಾಗುತ್ತೆ. ಇದನ್ನು ಮಾಡೋ ಪ್ರಯತ್ನ ಮಾಡ್ತೀವಿ. ಅವ್ಯಾಹತವಾಗಿ ಇದರ ಮೇಲೆ ಏನೋ ತಿಳುವಳಿಕೆ ಮಾಡಿದ್ದೇವೆ, ನನ್ನೂ ಸೇರಿದಂತೆ. ಸಾಕು, ಇನ್ನು ಹೊಸ ಅತಿಕ್ರಮಣ ಆಗಿಬಿಡುತ್ತೆ, ಅವಕಾಶ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಬೇಡ. ಕಾರಣ ಸುಪ್ರೀಂ ಕೋರ್ಟು ಮತ್ತು ಗ್ರೀನ್ ಬೆಂಚ್ ಇವತ್ತೇನು ಆದೇಶ ಮಾಡಿದೆ, ಆ ಗ್ರೀನ್ ಬೆಂಚ್ ಆದೇಶದಿಂದ ಅಧಿಕಾರಿಗಳು ಕೈ ಕಟ್ಟಾಗಿದ್ದಾರೆ. ಇವತ್ತೇನೋ ಸೆಟಲೈಟ್ನಿಂದ ಏನು ನೋಡ್ತಕ್ಕಂಥ ವ್ಯವಸ್ಥೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.